ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮೂರು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ಒಂದು ದೃಶ್ಯ ನೋಡಿದ್ರೆ ಯಾರಿಗೂ ಕೂಡ ಮನ ಕಲಕುತ್ತದೆ. ಯಾಕೆಂತ ಹೇಳಿದ್ರೆ ಇದು ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪದ ಕಾಫಿ ತೋಟ ಒಂದರಲ್ಲಿ ನಡೆದಿರುವಂತಹ ಮನ ಕಲಕುವ ಘಟನೆ ಇದು. ಕೊಡಗು ಜಿಲ್ಲೆಯ ಕಾಫಿ ತೋಟಗಳಲ್ಲಿ ಸಾಮಾನ್ಯವಾಗಿ ಕಾಡಾನೆಗಳು ಹೆಚ್ಚಾಗಿರೋದು ನಿಮ್ಗೆಲ್ರಿಗೂ ತಿಳಿದೇ ಇದೆ. ಸಿದ್ದಾಪುರದ ಈ ತೋಟದಲ್ಲಿ ತಾಯಿ ಆನೆಯೊಂದು ಮೃತಪಟ್ಟಿದ್ದು, ಮರಿಯಾನೆ ಅದರ ಹತ್ರ ಎದ್ದೇಳಮ್ಮ ಎದ್ದೇಳು ಅಂತ ಹೇಳ್ಕೊಂಡು ಗೀಳಿಡ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಕಂಡು ಬಂದಿದೆ. ಇದನ್ನ ನೋಡಿದಂತ ಜನ ತುಂಬಾ ಕಣ್ಣೀರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ತರ ಘಟನೆ ಎಲ್ಲಿ ನೋಡಿದ್ರು ನಮಗೂ ಕೂಡ ಒಂಥರ ಮನಸ್ಸು ಇದಾಗುತ್ತೆ. ಅಂದಾಜು 35 ವರ್ಷದ ಹೆಣ್ಣಾನೆಯೊಂದು ಮೃತಪಟ್ಟಿದೆ. ಇದರ ಮರಿಯಾನೆಗೆ 1.5 ವರ್ಷ ಆಗಿದೆ ಅಂತ ಹೇಳಲಾಗ್ತಿದೆ. ಇದು ಹೇಗೆ ಮೃತಪಟ್ಟಿದ್ದು ಅಂತ ಇನ್ನೂ ಯಾವ ರೀತಿ ದೃಢವಾಗಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಕಡೆ ವಿದ್ಯುತ್ ಸ್ಪರ್ಶನೂ ಆಗಿಲ್ಲ, ಮತ್ತೊಂದು ಕಡೆ ಯಾವುದೇ ಗುಂಡು ಕೂಡ ತಗಲಿಲ್ಲ. ಆದ್ರೆ ಹೇಗೆ ಈ ಒಂದು ಆನೆ ಮೃತಪಟ್ಟಿದೆ ಅಂತ ವೈದ್ಯಾಧಿಕಾರಿಗಳು ಪರಿಶೀಲನೆ ನಡೆಸುವ ಸಂದರ್ಭ ಬೆನ್ನಲ್ಲಿ ಏನೋ ಏಟಾಗಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಇನ್ನಷ್ಟೇ ಅದು ಯಾವ ಕಾರಣದಿಂದ ಸತ್ತಿದೆ ಅನ್ನೋದು ಇನ್ನಷ್ಟೇ ಹೊರಬರಬೇಕಿದೆ. ಈ ಮರಿಯಾನೆ ತನ್ನ ತಾಯಿಯನ್ನ ಎದ್ದೇಳಿಸುವ ಒಂದು ಇದರಲ್ಲೇ ಇತ್ತು. ಗೀಳಿಡ್ತಾ ಇತ್ತು, ಎದ್ದೇಳಮ್ಮ ಎದ್ದೇಳು ಅಂತ ಗೀಳಿಡ್ತಾ ಇತ್ತು. ಈ ಒಂದು ಮಾಹಿತಿಯನ್ನ ಸ್ಥಳೀಯರು ಅರಣ್ಯ ಇಲಾಖೆಗೆ ವಿಷಯ ಮುಟ್ಟಿಸ್ತಾರೆ. ಈ ಸಂದರ್ಭ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದು ಆನೆಯನ್ನ ಪರಿಶೀಲನೆ ಮಾಡ್ತಾರೆ. ಪಶುವೈದ್ಯಾಧಿಕಾರಿಗಳು ಪರಿಶೀಲನೆ ಮಾಡಿ ಆನೆ ಮೃತಪಟ್ಟಿರೋದು ದೃಢವಾಗುತ್ತೆ. ಆದ್ರೆ ಯಾವ ರೀತಿ ಮೃತಪಟ್ಟಿದೆ ಅಂತ ಇನ್ನೂ ದೃಢ ಆಗಿಲ್ಲ. ಅದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಆದ್ರೆ ಈ ಮರಿಯಾನೆಯ ಆಟವನ್ನು ನೋಡೋತ್ತಿಗೆ ತುಂಬಾ ಬೇಸರ ಆಗಿದೆ ಎಲ್ರಿಗೂ. ಈ ಸಂದರ್ಭ ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ತಾಯಿ ಆನೆಯನ್ನ ಅಲ್ಲೇ ಅವರು ಕಲೇಬರನ್ನ ಗುಂಡಿ ತೆಗೆದು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಮರಿಯಾನೆನ ಅಲ್ಲೇ ಸದ್ಯಕ್ಕೆ ಬಿಟ್ಟಿದ್ದಾರೆ. ಅದನ್ನ ಕಾಡಿಗೆ ಬಿಡ್ತಾರೋ ಅಥವಾ ಸಾಕಾನೆ ಶಿಬಿರಕ್ಕೆ ಸೇರಿಸ್ತಾರೋ ಇನ್ನಷ್ಟೇ ಅರಣ್ಯ ಇಲಾಖೆಯಿಂದ ಮಾಹಿತಿ ಬರಬೇಕು. ಈ ರಾತ್ರಿ ಇಡೀ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲೇ ಮರಿಯಾನೆ ಜೊತೆ ಇದ್ದು ಕಾರ್ಯಾಚರಣೆಯಲ್ಲಿ ಅಂದ್ರೆ ಆನೆ ಎಲ್ಲೂ ಕೂಡ ಹೋಗದಂತೆ ನೋಡ್ಕೊಳ್ತಾರೆ. ಅಲ್ಲದೆ ಆನೆಯನ್ನ ಕೆಲಕಾಲ ಮರಿಯಾನೆಯನ್ನ ಕಟ್ಟಿ ಹಾಕಿದ್ರು. ಆದ್ರೂ ಕೂಡ ಅದು ಕಟ್ಟಿ ಹಾಕಿದ್ನ ಕಿತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರುವ ದೃಶ್ಯವನ್ನ ನಾವು ನೋಡಿದ್ವಿ. ಆದ್ರೆ ಈ ಅರಣ್ಯ ಇಲಾಖೆ ಇನ್ನಷ್ಟೇ ಇದನ್ನ ಇಲ್ಲಿ ಇಟ್ಕೊಳ್ಬೇಕು ಅಂತ ಅರಣ್ಯ ಇಲಾಖೆ ಸ್ಪಷ್ಟಪಡಿಸಬೇಕಾಗಿದೆ. ಸ್ವಲ್ಪ ದಿನದ ಹಿಂದೆ ಸರಗೂರಿನಲ್ಲಿ ಕೂಡ ಒಂದು ಮರಿಯಾನೆ ಪತ್ತೆಯಾಗಿತ್ತು. ಇದೀಗ ಸಿದ್ದಾಪುರದಲ್ಲಿ ಕೂಡ ಈ ಮರಿಯಾನೆ ಒಂದು ಒಂಟಿಯಾಗಿದೆ. ಈ ಆನೆಯನ್ನ ಅಂದ್ರೆ ಹೆಣ್ಣಾನೆ ಇದು. ಇದನ್ನ ಶಿಬಿರದಲ್ಲಿ ಉಳಿಸ್ಕೊಳ್ತಾರೋ ಅಥವಾ ಕಾಡಿಗೆ ಬಿಡ್ತಾರೋ ಅನ್ನೋದನ್ನ ಅರಣ್ಯ ಇಲಾಖೆ ಇನ್ನು ಸ್ಪಷ್ಟಪಡಿಸಬೇಕಾಗಿದೆ. ಅಮ್ಮನನ್ನು ಕಳೆದುಕೊಂಡು ಒಂಟಿಯಾಗಿರುವ ಈ ಮರಿಯಾನೆಯನ್ನ ಕಾಡಿಗೆ ಬಿಡ್ಬೇಕಾ ಅಥವಾ ಶಿಬಿರದಲ್ಲಿ ಉಳಿಸಿಕೊಂಡು ಆರೈಕೆ ಮಾಡ್ಬೇಕಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ.